ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಪಟ್ಟಾಲಮ್ಮ ದೇವಿ ದೇವಸ್ಥಾನ ಜೀರ್ಣೋದ್ಧಾರ ಸುವರ್ಣ ಮಹೋತ್ಸವ ಅಂಗವಾಗಿ ಮೇ 25ರಿಂದ ಮೇ 27ನೇ ತಾರೀಕಿನವರೆಗೆ ಚಂಡಿಕಾ ಹೋಮ ಸೇರಿದಂತೆ ವಿವಿಧ ಹೋಮಗಳು ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು, ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು, ಜನಪ್ರತಿನಿಧಿಗಳು, ಸಾಧು ಸಂತರು, ಗಣ್ಯರು ಭಾಗವಹಿಸಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ವಿಶೇಷವಾಗಿ ಅತ್ತಿಬೆಲೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಗ್ರಾಮ ದೇವತೆ ಶ್ರೀ ಪಟ್ಟಾಲಮ್ಮ ದೇವಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಪಟಾಪಟ್ ಶ್ರೀನಿವಾಸ್ ರವರು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ದೇವತೆ ಶ್ರೀ ಪಟ್ಟಾಲಮ್ಮ ದೇವಿ ಸೇವಾ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ರು. ಅತ್ತಿಬೆಲೆ ಆನೇಕಲ್ ತಾಲೂಕಿನ ಗಡಿ ಭಾಗದ ಒಂದು ನಗರ. ಅತ್ತಿ ಅಂದ್ರೇ ನಮ್ಮೂರ ಹೆಸರಲ್ಲಿ ಪ್ರೀತಿ, ಪ್ರೇಮ, ಮುದ್ದು, ವ್ಯಾಮೋಹ ಅಂತ ಅರ್ಥ. ಎಲ್ಲಿ ಪ್ರೀತಿ ಪ್ರೇಮಕ್ಕೆ ಬೆಲೆ ಇದೆ ಅದರ ಹೆಸರು ಅತ್ತಿಬೆಲೆ. ಅದು ನಮ್ಮೂರು ಅತ್ಯಂತ ನಮಗೆಲ್ಲ ಹೆಮ್ಮೆ ತರುವಂಥ ಒಂದು ಊರು. ಈ ಊರಲ್ಲಿ ನೂರಾರು ವರ್ಷಗಳಿಂದ ಈ ಕ್ಷೇತ್ರದ ಈ ಗ್ರಾಮದ ದೇವಿ ಶ್ರೀ ಪಟ್ಟಾಲಮ್ಮ ನೆಲೆಸಿದ್ದಾಳೆ. ಈ ಭಾಗದ ಜನರನ್ನು ಎಲ್ಲ ವಿಘ್ನಗಳಿಂದ, ಎಲ್ಲ ಕಷ್ಟಗಳಿಂದ ಪಾರು ಮಾಡ್ತಾ ಇದ್ದಾಳೆ. ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಿ 50 ವರ್ಷಗಳು ಸಂದಿದೆ. 1975ನೇ ಇಸ್ವಿಯಲ್ಲಿ ಜೀರ್ಣೋದ್ಧಾರ ಈ ದೇವಸ್ಥಾನವನ್ನು ಏನು ಈ ದಕ್ಷಿಣ ಭಾರತದ ನಡೆದಾಡುವ ದೇವರು ಅಂತಲೇ ಖ್ಯಾತರಾಗಿದ್ದರು ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದರು. ಈ 50 ವರ್ಷಗಳಿಂದ ದೇವಸ್ಥಾನದಲ್ಲಿ ನಿರಂತರವಾಗಿ ಪೂಜೆ ಪುನಸ್ಕಾರಗಳು, ಯಜ್ಞಗಳು, ಯಾಗಾದಿಗಳು, ಪಾರಾಯಣಗಳು ನಡ್ಕೊಂಡು ಬರ್ತಾ ಇದ್ದಾವೆ. ಪ್ರತಿ ಶುಕ್ರವಾರ, ಮಂಗಳವಾರ ಸಾವಿರಾರು ಜನ ಭಕ್ತರು ಇಲ್ಲಿ ಬರ್ತಾರೆ. ಇದು ಕೇವಲ ಅತ್ತಿಬೆಲೆ ಭಾಗದಲ್ಲ, ಅತ್ತಿಬೆಲೆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿ ತಮಿಳುನಾಡಿನ ತಳಿ ಇರ್ಬೋದು, ಡೆಂಕನಕೋಟೆ ಇರ್ಬೋದು, ಹೊಸೂರು, ಬಾಗ್ಲೂರು, ಕೃಷ್ಣಗಿರಿ, ಸೂಳಗಿರಿ ಈ ಭಾಗದಿಂದ ಕೂಡ ಈ ದೇವಸ್ಥಾನದ ದೇವಿಯ ಪೂಜೆಗೆ ಭಕ್ತಾದಿಗಳು ಬರ್ತಾರೆ. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ಏನೇ ಸಮಸ್ಯೆಗಳನ್ನು ತೊಗೊಂಡು ಬಂದು ದೇವಿಗೆ ಸಮರ್ಪಣೆ ಮಾಡಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ಕಷ್ಟಗಳನ್ನು, ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಂಥ ಶಕ್ತಿ ಈ ಗ್ರಾಮದೇವತೆ ಶ್ರೀ ಪಟ್ಟಾಲಮ್ಮ ದೇವಿಗಿದೆ. ಹಾಗಾಗಿ ನಮಗೆ ಶುಕ್ರವಾರ ಬಂದರೆ ಕನಿಷ್ಠ ಒಂದು 4ರಿಂದ 5 ಸಾವಿರ ಜನ ಈ ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಬರ್ತಾರೆ. ಇಲ್ಲಿ ಪೂಜಾ ಪುನಸ್ಕಾರಗಳು. ಹಾಗೆ ಪ್ರತಿ ಶುಕ್ರವಾರ ಇಲ್ಲಿ ಸಂಜೆ 8 ಗಂಟೆವರೆಗೂ ಅನ್ಲಿಮಿಟೆಡ್ ಪ್ರಸಾದವನ್ನು ಕೂಡ ದೇವಸ್ಥಾನದ ಸೇವಾ ಸಮಿತಿ ಅವರಿಗೆ ಕೊಡುತ್ತೆ. ಈಗ ದೇವಸ್ಥಾನದ ಸುವರ್ಣ ಮಹೋತ್ಸವ 50ನೇ ವರ್ಷ ಏನು 1975ರಲ್ಲಿ ದೇವಸ್ಥಾನ ಉದ್ಘಾಟನೆ ಆಯಿತು. ಇದು ಇವತ್ತು 50 ವರ್ಷಗಳು ಸಂದಿರೋದ್ರಿಂದ ಏನು ಪಟ್ಟಾಲಮ್ಮ ದೇವಿ ಸೇವಾ ಸಮಿತಿ ಮತ್ತು ಗ್ರಾಮದ ಎಲ್ಲ ನಾಗರಿಕರು ಹಿರಿಯರು ಸೇರಿ ಈ ಒಂದು ಜೀರ್ಣೋದ್ಧಾರದ ಸುವರ್ಣ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಹಾಗೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಇದನ್ನು ಮಾಡಬೇಕು ಅಂತ ಹೇಳಿ ಒಂದು ಒಮ್ಮತದ ತೀರ್ಮಾನವನ್ನು ತಗೊಂಡಿದ್ದರ ಸಲುವಾಗಿ ಇದೇ ಮೇ ತಿಂಗಳ 25ನೇ ತಾರೀಕು ಸೋಮವಾರದಿಂದ 27ನೇ ತಾರೀಕು ಬುಧವಾರದವರೆಗೂ ಈ ದೇವಸ್ಥಾನದಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತೆ. ಏನು ಸೋಮವಾರ ಬೆಳಗ್ಗೆ 25ನೇ ತಾರೀಕು ಸೋಮವಾರ ಬೆಳಗ್ಗೆ ಶ್ರೀ ಸಹಸ್ರ ಮೋದಕ ಗಣಪತಿ ಹೋಮ, ನವಗ್ರಹ ಹೋಮ ಮತ್ತು ಶ್ರೀ ಸೂಕ್ತ ಹೋಮ ಬೆಳಗ್ಗೆ 8ವರೆಗೆ ದೇವಾಲಯದ ಆವರಣದಲ್ಲಿ ಶುರುವಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಏನು ಹರಿಹರದ ವೇಮನ ಗುರುಪೀಠದ ಪೀಠಾಧ್ಯಕ್ಷರು ಪರಮ ಪೂಜ್ಯರಾದಂಥ ಶ್ರೀ 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 ವೇಮನಾನಂದ ಸ್ವಾಮೀಜಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆ 25ನೇ ತಾರೀಕು ಸಂಜೆ 6:30ಕ್ಕೆ ನಡೆಯುವಂತಹ ವಾಸ್ತು ಹೋಮ, ರಕ್ಷೋಘ್ನ ಹೋಮ, ಸುದರ್ಶನ ಹೋಮಕ್ಕೆ 6:30 ನಡೆಯುವಂಥ ಈ 3 ಹೋಮಗಳಿಗೆ ನಮ್ಮ ಸಿದ್ಧಗಂಗಾ ಮಠದ ಏನು ಪ್ರಣವ ಸ್ವರೂಪಿ ಶ್ರೀ 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 ನಿರಂಜನಾನಂದ ಸ್ವಾಮೀಜಿ ಇದ್ದಾರೆ, ನಿರಂಜನ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಹಾಗೆ ಏನು 26ನೇ ತಾರೀಕು ಬೆಳಗ್ಗೆ
ಮಂಗಳವಾರ ಬೆಳಗ್ಗೆ 8:30ಕ್ಕೆ ನಡೆಯುವಂತಹ ರುದ್ರ ಹೋಮಕ್ಕೆ ಶ್ರೀರುದ್ರ ಹೋಮ, ಶ್ರೀರುದ್ರ ಮಹಾಹೋಮ, ಭಾಳ ದೊಡ್ಡ ಒಂದು ಹೋಮ ಇದು. ಈ ಹೋಮಕ್ಕೆ ಚಿತ್ರದುರ್ಗದ ಚಲ್ವಾದಿ ಪೀಠದ ಗುರುಪೀಠದ ಪೀಠಾಧ್ಯಕ್ಷರಾದಂಥ ಶ್ರೀ 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 ಬಸವನಾಗಿ ಮಹಾಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ. ಹಾಗೆ ಆವತ್ತು ಸಂಜೆ 24ನೇ ತಾರೀಕು ಸಂಜೆ ಮಂಗಳವಾರ ನಡೆಯುವಂತಹ ದುರ್ಗಾ ಸಪ್ತಶತಿ ಪಾರಾಯಣ ಹಾಗೆ ಶ್ರೀ ದುರ್ಗಾದೀಪ ನಮಸ್ಕಾರದ ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಠಾಧಿಪತಿಗಳಾದಂತಹ ನಮ್ಮ ಏನು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಕೂಡ ಆಗಮಿಸಲಿದ್ದಾರೆ. ಹಾಗೆ ಏನು 25ನೇ ತಾರೀಕು ಸಂಜೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ರಾಜಸ್ಥಾನ ಮಠದ ಶ್ರೀಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಶಿವಾಚಾರ್ಯರು ಹಾಗೆ ಗುಮ್ಲಾಪುರ ಮಠದ ಸ್ವಾಮೀಜಿಗಳಂತಹ ನಮ್ಮ ಅಲ್ಲಿನ ಶಿವಸಿದ್ದೇಶ್ವರ ಸ್ವಾಮೀಜಿಗಳು ಇವರು ಕೂಡ ಆಗಮಿಸಲಿದ್ದಾರೆ. ಹಾಗೆ 3ನೇ ದಿನ ಅಂದರೆ 27ನೇ ತಾರೀಕು ಬುಧವಾರ ಬೆಳಗ್ಗೆ 8:30ಕ್ಕೆ ನಡೆಯುವ ಶ್ರೀ ಚಂಡಿಕಾ ಹೋಮಕ್ಕೆ ಬೆಳಗ್ಗೆ 8ವರೆಗೆ ಇಲ್ಲಿ ಏನು ಒಂದು ಸಾಮೂಹಿಕ ಸಂಕಲ್ಪದೊಂದಿಗೆ ಪೂಜೆ ಶುರುವಾಗುತ್ತೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಏನು ಆಧ್ಯಾತ್ಮಿಕ ಜಗದ್ಗುರುಗಳಾದಂತಹ ವಾದಿಗಳು ಆದಂತಹ ಹಾಗೆ ದಿ ಆರ್ಟ್ ಆಫ್ ಲಿವಿಂಗ್ನ ಸಂಸ್ಥಾಪಕರು ನನ್ನ ಆಧ್ಯಾತ್ಮಿಕ ಗುರುಗಳು ಆದಂತಹ ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರುದೇವ್ ಅವರು ಕೂಡ ಬೆಳಗ್ಗೆ 10 ಗಂಟೆಗೆ ದೇವಾಲಯಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 25ರಿಂದ 30,000 ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಹಾಗೆ ಈ 3 ದಿನಗಳು ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಏನು ಸಚಿವರಿದ್ದಾರೆ ಕುಮಾರಿ ಶೋಭಾ ಕಾರಂದ್ಲಾಜೆ ಅವರು ಭಾಗವಹಿಸಲಿದ್ದಾರೆ. ಹಾಗೆ ಉದ್ಘಾಟನೆಗೆ ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರರು ರಾಜ್ಯದ ಏನು ಮುಜರಾಯಿ ಸಚಿವರು ಮತ್ತು ಸಾರಿಗೆ ಸಚಿವರಾದಂತಹ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಹಾಗೆ ಉದ್ಘಾಟನೆಗೆ ನಮ್ಮ ತಾಲೂಕಿನ ಶಾಸಕರಾದಂತಹ ಸಹೋದರ ಬಿ ಶಿವಣ್ಣ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಬೇರೆ ಈ ನಮ್ಮ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ CN ಮಂಜುನಾಥ್ ಅವರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಹಾಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಯುವ ನಾಯಕರಾದಂತಹ ತೇಜಸ್ವಿ ಸೂರ್ಯ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಹೊಸೂರಿನ ಲೋಕಸಭಾ ಸದಸ್ಯರಾದಂಥ ಕೆ ಗೋಪಿನಾಥ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಕ್ಕದ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎಂ ಕೃಷ್ಣಪ್ಪ ಅವರು, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಎಂ ಕೃಷ್ಣಪ್ಪ ಅವರು, ಹಾಗೆ ಜಯನಗರ ಕ್ಷೇತ್ರದಂಥ ಶಾಸಕರಾದಂಥ CK ರಾಮಮೂರ್ತಿ ಅವರು, ಹಾಗೆ ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ಗೋಪಿನಾಥ್ ರೆಡ್ಡಿ ಅವರು, ಹಾಗೆ ಈ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು ಹಾಗೆ ಶಿಕಾರಿಪುರ ಕ್ಷೇತ್ರದ ಶಾಸಕರು ಆದಂಥ BY ವಿಜೇಂದ್ರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ರಾಮೋಜಿಗೌಡರು ಸಹಿತ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಸತೀಶ್ ರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆ ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ನಾಯಕರು, ಕೇಂದ್ರದ ಮಾಜಿ ಸಚಿವರು ಹಾಗೆ ರಾಜ್ಯದ ಮಾಜಿ ಸಚಿವರು, ಈ ಕ್ಷೇತ್ರದ ಜನಪ್ರಿಯ ನಾಯಕರು ಆದಂತಹ ಶ್ರೀ ನಾರಾಯಣ ಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದ ಭಾಗವಹಿಸಲಿದ್ದಾರೆ. ಹಾಗಾಗಿ ನಾನು ಯಾರೆಲ್ಲ ಮಾಧ್ಯಮದ ಮುಖಾಂತರ ಈ ಪತ್ರಿಕಾಗೋಷ್ಠಿಯಲ್ಲಿ ನೋಡ್ತಾ ಇದ್ದೀರಾ, ಭಕ್ತಾದಿಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರೂ ಬಂದು ಈ 3 ದಿನ ನಡೆಯುವಂಥ ಪೂಜೆ, ಪಾರಾಯಣ, ಯಜ್ಞ ಯಾಗಾದಿಗಳಲ್ಲಿ ಭಾಗವಹಿಸಿ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಬರುವಂತಹ ಏನು ಸಂತರು ಬರ್ತಾ ಇದ್ದಾರೆ ಅವರ ಒಂದು ಆಶೀರ್ವಚನವನ್ನು ಮಹಾದರ್ಶನವನ್ನು ಪಡೆದು ಪಟಾಲಮ್ಮ ದೇವಿ ಕೃಪೆಗೆ ಪಾತ್ರರಾಗಬೇಕು. ನೀವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಬೇಕು. ಹಾಗೆ ಈ 3 ದಿನ ಏನು ಬೆಳಗ್ಗೆ ಸಂಜೆ ನಡೀತಾ 2 ಗಂಟೆ
ಇದರಲ್ಲಿ ನೀವೆಲ್ಲನೂ ಭಾಗವಹಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಇನ್ನೊಂದು ಸಾರಿ ಮಾಡ್ಕೊಳ್ತಾ, ಹಾಗೆ ಬರುವಂಥ ಎಲ್ಲ ಭಕ್ತರಿಗೂ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಎಲ್ಲ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಕೃತಾರ್ಥರಾಗಬೇಕು ಅಂತ ಹೇಳಿ ನಾನು ಗ್ರಾಮ ದೇವತೆ ಶ್ರೀ ಪಟಾಲಮ್ಮ ದೇವಿ ದೇವಸ್ಥಾನದ ಸೇವಾ ಸಮಿತಿಯ ಪರವಾಗಿ, ಹಾಗೆ ಅತ್ತಿಬೇಗಲೆ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ಎಲ್ಲರ ಪರವಾಗಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಆಚಾರ್ಯ ಅವರು, ಅಣ್ಣಾಮಲೈ ಆಚಾರ್ಯ ಅವರು ಯಾರು ಅಂದರೆ, ಅವರು ವಿಧಾನಸೌಧದ ಮುಖ್ಯ ಶಿಲ್ಪಿ, ಅಂದರೆ ಚೀಫ್ ಆರ್ಕಿಟೆಕ್ಟ್. ಅವರು ಈ ಮೂರ್ತಿಯನ್ನು ಕೆತ್ತಿದಂಥವ್ರು. ಈ ಮೂರ್ತಿದ ವಿಶೇಷ ಏನಪ್ಪ ಅಂದರೆ, ಇದಕ್ಕೆ ಯಾವುದೇ ರೀತಿ ಸಿಮೆಂಟನ್ನು ಬಳಸಲಿಲ್ಲ, ಗಾರೆ ಬಳಸಿ ಮಾಡಿರೋದು. ಈ ಮೂರ್ತಿಗೆ ಬಣ್ಣ ಹಚ್ಚಿ 50 ವರ್ಷಗಳಾಗಿದೆ. 50 ವರ್ಷದಿಂದಗಡೆ ಯಾವ ರೀತಿ ಬಣ್ಣ ಇತ್ತು, ಆ ಮುಖದಲ್ಲಿ ಯಾವ ರೀತಿ ಒಂದು ತೇಜಸ್ಸಿತ್ತು, ಅದು ಪದೇ ಪದೇ ಜಾಸ್ತಿ ಹಾಕ್ಕೊಂಡೇ ಹೋಗ್ತದೆ ವಿನಃ ಅದರಲ್ಲಿ ಯಾವುದೇ ಒಂದು ಸಣ್ಣದು ಒಂದು ಚೂರು ಕೂಡ ಡಲ್ ಆಗಲಿಲ್ಲ. ಇದೇ ರೀತಿ ಮೂರ್ತಿ ಭಾರತ ದೇಶದಲ್ಲಿ ಇನ್ನೊಂದು ಕಡೆ ಇದೆ. ಅದು ವಿಜಯವಾಡದ ಕನಕದುರ್ಗಮ್ಮ ದೇವಿ. ಕನಕದುರ್ಗಮ್ಮ ದೇವಿ ನಮಗೆಲ್ಲ ಗೊತ್ತು, ಅದೊಂದು ಕ್ಷೇತ್ರ, ಅದು ದೇವಿದು. ಅಲ್ಲಿ ಬಿಟ್ಟರೆ ಭಾರತ ದೇಶದಲ್ಲಿ ಇಂಥ ವಿಶೇಷವಾದಂತಹ ಮೂರ್ತಿ ಬೇರೆ ಎಲ್ಲೂ ಇಲ್ಲ. ಇವತ್ತು ನಮ್ಮ ಹಿರಿಯರಾದಂಥವರು ಯಾರ್ಯಾರಿದ್ರು, ಅದು ನಮ್ಮ ಮುನ್ಸಾಮ್ರೆಡ್ಡಿ ಇರ್ಬೋದು, ನಮ್ಮ ಸ್ವರ್ಗೀಯ ಮಾಜಿ ಚೇರ್ಮನ್ ರಾಮಯ್ಯ ಇರ್ಬೋದು, ಹಾಗೆಯೇ ನಮ್ಮ ಸ್ವರ್ಗೀಯ ಮಾಜಿ ಚೇರ್ಮನ್ ಅಂತ ನಾರಾಯಣಪ್ಪನವ್ರು ಇರ್ಬೋದು, ಉಗ್ರಪ್ಪನವರು, ಲಕ್ಷ್ಮಯ್ಯನವರು, ಈಗ ಅನೇಕ ಜನ ಹಿರಿಯರು ಈ ದೇವಸ್ಥಾನಕ್ಕೆ ಎಲ್ಲೂ ಹೋಗಿ ಚಂದ ವಸೂಲಿ ಮಾಡಲಿಲ್ಲ. ಬಂಗಾರದ ಮನುಷ್ಯ ಸಿನಿಮಾ ಅಂತ ಬಂದು ಥಿಯೇಟ್ರಲ್ಲಿ ಹಾಕಿ, ಊರಿನ ಮನೆಗೆ, ಹಳ್ಳಿಗಳ ಮನೆಗೆ ಹೋಗಿ ಟಿಕೆಟನ್ನು ಮಾರಿ ಈ ದೇವಸ್ಥಾನದ ಜೀರ್ಣೋದ್ಧಾರವಾಗಿ ಇವತ್ತು ಸಾವಿರಾರು ಜನ ಭಕ್ತರಲ್ಲಿ ಬಂದು ಆ ಯಮ್ಮನ ಕೃಪೆಗೆ ಪಾತ್ರರಾಗುವಂಥ ಒಂದು ಸಂದರ್ಭವನ್ನು ನಿರ್ಮಿಸ್ಕೊಟ್ರು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾಗಿದ್ದಾರೆ ಅವರಿಗೆ ನಾನು ಸಮಿತಿಯ ಪರವಾಗಿ, ಊರಿನ ಎಲ್ಲರ ಪರವಾಗಿ ನಾನು ಕೈ ಮುಗಿದು ಅವರಿಗೆ ತಲೆ ಬಗ್ಗಿಸಿ ನಮಸ್ಕಾರಗಳನ್ನು ಮಾಡ್ತಾ ಇದ್ದಾನೆ. ಹಾಗೆ ಇನ್ನೊಂದು ಮುಖ್ಯವಾದಂಥ ಮಾಹಿತಿ, ನಮ್ಮ ದೇವಸ್ಥಾನ ಕಾಂಪ್ಲೆಕ್ಸ್ ಇದೆ. ಈ ಕಾಂಪ್ಲೆಕ್ಸನ್ನು ಕಟ್ಟಬೇಕಾದ್ರೂ ಕೂಡ ಏನೋ ಒಂದು ಪೂಜೆ ಪುನಸ್ಕಾರಗಳು ಅಬಾಧಿತವಾಗಿ ನಡ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ, ಇಲ್ಲಿ ಯಾವುದೇ ಒಂದು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ, ಒಂದು ನೋನ್ ಸೋರ್ಸ್ ಆಫ್ ಇನ್ಕಮ್, ಒಂದು ನಿರ್ದಿಷ್ಟ ಆದಾಯ ಬರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮದೇ ಜಾಗದಲ್ಲಿ ಒಂದು ಕಾಂಪ್ಲೆಕ್ಸನ್ನು ಕಟ್ಟಬೇಕಾದ್ರೆ ಅವತ್ತು ಕೂಡ ನಮ್ಮ ದೇವಸ್ಥಾನದ ಇಲ್ಲಿ ಇದ್ದಂಥ ಹಿರಿಯರು ಎಲ್ಲೂ ಚಂದ ವಸೂಲಿ ಮಾಡಲಿಲ್ಲ, ಹೊರಗಡೆ ಹೋಗಲಿಲ್ಲ. ಅವರೆಲ್ಲ ತಮ್ಮ ಕೈಯಿಂದ, ಅದು ನಮ್ಮ ಮುನ್ಸಾಮ್ರೆಡ್ಡಿ ಇರ್ಬೋದು, ನಾರಾಯಣಪ್ಪ ಅವ್ರು ಇರ್ಬೋದು, ಸ್ವರ್ಗೀಯರು, ಹಾಗೆ ನಮ್ಮ ವೆಂಕಟೇಶಣ್ಣ, ಮೆಡಿಕಲ್ ವೆಂಕಟೇಶಣ್ಣ ಇರ್ಬೋದು, ಹೀಗೆ ಅನೇಕರು ನಮ್ಮ ಧರ್ಮದರ್ಶಿಗಳು ಸ್ವಂತ ಕೈಯಿಂದ ದುಡ್ಡು ಹಾಕಿ ಆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಇಲ್ಲಿ ನಮ್ಮ ದೇವಸ್ಥಾನ ನಡ್ಕೊಂಡು ಹೋಗೋದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಕೈ ಮುಗಿದು ಸೇವಾ ಸಮಿತಿ ಪರವಾಗಿ, ಊರಿನವ್ರ ಪರವಾಗಿ ನಾನು ನಮಸ್ಕಾರಗಳನ್ನು, ವಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾವು ಕೇಳ್ಕೊಳ್ಳೋದೇನಂತಂದರೆ, ಮೊದಲಿಗೆ ಸಣ್ಣದಾಗಿತ್ತು ದೇವಸ್ಥಾನ. ಆಗ ನಮ್ಮ ಹಿರಿಯರು 1975ನೇ ಇಸ್ವಿನಲ್ಲಿ ಇದನ್ನು ಆಲ್ಟ್ರೇಷನ್ ಮಾಡಿದ್ದಾರೆ, ಅಂದರೆ ಸ್ವಲ್ಪ ಬದಲಾವಣೆಗಳೆಲ್ಲ ಮಾಡಿ ಇದು ಮಾಡಿದ್ದಾರೆ. ಅದು ಈಗ 50 ವರ್ಷಗಳು ಕಳೆದಿರೋದ್ರಿಂದ ಆ ಒಂದು ಇದನ್ನು ನಾವು ಒಂದು ವಾರ್ಷಿಕೋತ್ಸವವಾಗಿ ಆ ಅಮ್ಮನಿಗೆ ಒಂದು ಪೂಜೆಗಳು ವ್ಯವಸ್ಥೆಗಳೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಅದೇ ಪ್ರಕಾರವಾಗಿ 3 ದಿನ ಇಲ್ಲಿ ಯಾಗಗಳನ್ನು ಮಾಡಿದ್ದೇವೆ. ಯಾಗಗಳನ್ನು ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಪ್ರತಿದಿನ ಬೆಳಗ್ಗೆ ಒಂದು, ಸಾಯಂಕಾಲ ಒಂದು, 2 ಯಾಗ ತುಂಬ ಶಿಸ್ತಾಗಿ ನಡೆಸ್ತಕ್ಕಂಥ ಅರ್ಚಕರನ್ನು ನಾವು ಬುಕ್ ಮಾಡಿದ್ದೀವಿ. ಅವ್ರು ಬರ್ತಾರೆ, ಬೆಳಗ್ಗೆ ಸಾಯಂಕಾಲ ಒಂದೊಂದು ಯಾಗವನ್ನು ಮಾಡ್ತಾರೆ. ಎಲ್ರಿಗೂ, ಇಡೀ ನಮ್ಮ ಗ್ರಾಮದ ಅಥವಾ ಸುತ್ತಮುತ್ತಲಿನ ಈ ಅಮ್ಮನ ಇಷ್ಟಪಟ್ಟು ಬರ್ತಕ್ಕಂಥ ಎಲ್ಲ ಜನಗಳಿಗೂ ಆ ಅಮ್ಮ ಒಳ್ಳೇದು ಮಾಡಲಿ, ಇಡೀ ಊರಿಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಗ್ರಾಮ ದೇವತೆ. ಈಗ ಇಲ್ಲಿ ನೋಡ್ತಾ ಇದ್ದರೆ ನಾನು ಇಲ್ಲಿಗೆ ಬಂದು 30 ವರ್ಷಗಳಿಂದ ಹೆಚ್ಚಾಗಿದೆ. ಆವಾಗ ಹಿರಿಯರು ಮುನ್ಸಾಮ್ರೆಡ್ಡಿಯವರು ಯಾವ ರೀತಿ ನನ್ನ ಇಷ್ಟಪಟ್ಟು ಕರ್ಕೊಂಬಂದರು. ಆವತ್ತಿಂದ ನಾವು ಇಲ್ಲಿ ಕೆಲಸ ಅಮ್ಮನ ಸೇವೆ ಮಾಡ್ಕೊಂಬರ್ತಾಯಿದ್ವಿ. ನಾವು ಯಾವತ್ತೂ ನಮ್ಮ ಒಂದು ಇದನ್ನು ತೋರಿಸ್ಕೊಂಡಿಲ್ಲ. ಏನೋ ನಾನು ಕಮಿಟಿಯವನು, ನಾನು ಹಂಗೆ, ನಾನು ಹಿಂಗೆ ಅಂತ ನಾವು ಖಂಡಿತ ಯಾವಾಗೂ ತೋರಿಸ್ಕೊಂಡಿಲ್ಲ. ಆ ಅಮ್ಮನ ಸೇವಕರಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇರೋ ತನಕ ಅಮ್ಮನ ಸೇವೆ ಮಾಡೋಣ. ಅದೇ ರೀತಿಯಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ.
ಆ ಅಮ್ಮನ ಮುಖ ನೋಡಿದ ತಕ್ಷಣವೇ ಮುಖದಲ್ಲಿ ಏನೋ ಒಂದು ಕಳೆ ಇದೆ, ಏನೋ ಒಂದು ಅಟ್ರಾಕ್ಷನ್, ಜನಗಳನ್ನ ಅಟ್ರಾಕ್ಷನ್ ಮಾಡೋಂಥ ಒಂದು ಕಳೆ ಇದೆ. ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ, ಆಗ್ತಾನೂ ಇದೆ. ಈ ಥರ ನಾವು ಇನ್ನೂ ಮುಂದುವರೆದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಇನ್ನೂ ಚೆನ್ನಾಗಿ ಆಗಬೇಕು ಅಂದ್ಬಿಟ್ಟು ನಾವು ಇಷ್ಟಪಡ್ತಾ ಇದ್ದೀವಿ. ಇಲ್ಲಿ 3 ದಿನ ಇರ್ತಕ್ಕ ಫಂಕ್ಷನ್ಗಳಿಗೆ ಆದಷ್ಟು ಇಲ್ಲೇನೋ ಪಾರ್ಟಿ ಇನ್ನೊಂದು ಅಂತೇನೋ ನಾವು ತೋರಿಸ್ಕೊಂಡಿಲ್ಲ. ಎಲ್ಲನೂ ಎಲ್ಲ ಇದರಲ್ಲೂ ಒಂದು ವಿಶ್ವಾಸದಿಂದ ಎಲ್ಲರನ್ನೂ ಇದು ರಿಕ್ವೆಸ್ಟ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಸ್ವಾಮೀಜಿಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಎಲ್ಲರೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬರಲಿ, ಇಲ್ಲಿನ ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಭಾವಿಸ್ತಾ ಆ ಎಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಈ ಒಂದು ಫಂಕ್ಷನ್ನು ಸಣ್ಣ ಪುಟ್ಟದೆಲ್ಲ ತುಂಬ ನಮಗೆ ಆಶ್ಚರ್ಯ ಆಗ್ತಾಯಿದೆ, ಆ ಥರ ಒಂದು ನಡೀತಾ ಇದೆ.